ನೀರು ಹಾಕ್ದಿರೇ ರುಬ್ಬೇಕು. ಅದೇನಕ್ಕಂದ್ರೆ ರಫ್ ಆಗಿ ರುಬ್ಬಿಟ್ರೆ ರಫ್ ಆಗಿದ್ರೆ ಎಲ್ಲದಕ್ಕೂ ಮಸಾಲೆಗೆ ಸಿಗುತ್ತೆ. ಇದೇನಂದ್ರೆ ನೈಸಾಗಿ ರುಬ್ಬಿಟ್ರೆ ಆ ಫ್ಲೇವರು ಆ ಇದೆಲ್ಲ ಹೊಟ್ಟೋಗ್ಬಿಡುತ್ತೆ. ರಫ್ ಆಗಿ ತಿಂತಾ ಇದ್ರೆ ಆ ಶುಂಠಿ ಫ್ಲೇವರು, ಆ ಬೆಳ್ಳುಳ್ಳಿದು, ಆ ಚಕ್ಕೆದು, ಆ ಲವಂಗ ಸ್ವಲ್ಪ ರಫ್ ಆಗಿದ್ರೆ ಸೂಪರ್. ಅದಕ್ಕೆ ತಾನೇ ಲಕ್ಷಾಂತರ ಜನ ನೋಡಿದ್ದಾರೆ, ಕೋಟ್ಯಾಂತರ ಜನ ನಮ್ಮನ್ನು ಎಲ್ಲೋದ್ರು ಬೆಳ್ಳುಳ್ಳಿ ಅಂತಾರೆ. ಅದಕ್ಕೆ ಉಳಿಸ್ಕೋಬೇಕಲ್ಲ ನಾವು, ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ ಬೆಳ್ಳುಳ್ಳಿ ಕಬಾಬ್. ಕೇಳಿಸ್ಕೊಂತಾ ಇದೀರಲ್ವಾ, ಮಿಕ್ಸಿ ಸೌಂಡ್ ಜೋರಾಗಿ ಬರ್ತಾ ಇದೆ. ರೆಸಿಪಿ ರೆಡಿ ಆಗ್ತಿದೆ, ಮೇಯ್ನು ಮಸಾಲೆನೇ ಅದಕ್ಕೆ. ಸೊ ಚಂದ್ರು ಅವರು ಸೂಪರ್ ಆಗಿ ಹೇಳ್ಬಿಟ್ರು, ಈಸಿಯಾಗಿ ಸಿಂಪಲ್ ಆಗಿ ಹೇಳ್ಬಿಟ್ರು. ಸೊ ಮಿಕ್ಸಿ ಮುಗೀತು, ಮಸಾಲೆನೂ ರೆಡಿ ಆಗೋಯ್ತು, ತಪ್ಪಲೆನೂ ರೆಡಿ ಇದೆ. ಈಗ ಕಬಾಬ್ಗೆ ಮಿಕ್ಸ್ ಮಾಡಕ್ಕೆ ಇದಕ್ಕೆ ಜೋಳದ ಹಿಟ್ಟು 2 ಸ್ಪೂನ್, ಜೋಳದ ಹಿಟ್ಟು ಮಸಾಲೆ ರುಬ್ಬಿದ್ದೀವಿ. ಈಗ ಕಲಸಕ್ಕೆ 2 ಸ್ಪೂನ್ ಜೋಳದ ಹಿಟ್ಟು, ಸ್ವಲ್ಪ ಮೈದಾ, ಸ್ವಲ್ಪ ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಎಲ್ಲದಕ್ಕಿಂತ ಬೇಕಾಗಿರೋದು ಯಾವುದೋ ಉಪ್ಪು, ಖಾರ. ಇಷ್ಟ ಆಯಿತು. ಉಪ್ಪು ಖಾರ ಹುಳಿ ಕರೆಕ್ಟ್ ಎಲ್ಲ ಅಡಿಗೆ ಸೂಪರ್. ನಾವು ಈಗ ಹುಳಿಗಾಗಿ ನೋಡಿ ಒಂದು ವಸ್ತು ಹಾಕ್ತೀನಿ. ಇದಾಯಿತು. ನಾವು ಹುಳಿ ಅಂದ್ವಲ್ಲ, ನಿಂಬೆಹಣ್ಣು ಬೇಕಾದ್ರೆ ನಿಂಬೆಹಣ್ಣು ಹಾಕ್ಬೋದು, ಮೊಸರು ಬೇಕಾದ್ರೆ ಮೊಸರು ಹಾಕ್ಬೋದು. ಮೊಸರು ಹಾಕಿದಾಗ ಚಿಕನ್ನು ಸ್ಮೂತ್ ಆಗುತ್ತೆ. ಅದರಿಂದ ಒಂದು ಸಾಫ್ಟ್ನೆಸ್ ಬೇಕಲ್ವಾ, ಅದರಿಂದ 2 ಸ್ಪೂನು ಮೊಸರನ್ನು ಹಾಕಿ ಚೆಂದ ಕಲಿಸೋದು, ಚೆಂದ ತಿನ್ನಿಸೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.